ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಬೆಳಗ್ಗೆನ ಬೇಕಿತ್ತ ನಮ್ಗಿದೆಲ್ಲ? ಏನಾಯ್ತು ರೀ? ಯಾಕೊಂತಾರ ಇದ್ದೀರಾ? ಆಗದೇನಿದೆ, ಈ ಅಮ್ಮ ಮಾಡೋದು ಒಂದೆರಡಲ್ಲ. ನಿನ್ನೆ ಆ ವಿರಾಜ್ ಮಾಡಿರೋ ತಪ್ಪಿಗೆ ನಾವೆಲ್ಲ ಬೈಸ್ಕೊಂಡ್ವಿ. ನಿಮಗ್ ಬೈದ್ರಾ? ಯಾಕೆ? ಅವ್ರ ಮೊಮ್ಮಗನ್ ಬಣ್ಣ ಬಯಲು ಮಾಡಕ್ ಕೊಟ್ನಲ್ಲ, ಅದು ಅಮ್ಮಂಗೆ ತಡ್ಕೊಳಕ್ಕಾಗ್ಲಿಲ್ಲ. ಈಗ ನಾವೆಲ್ಲ ಅವನಿಗೆ ಕೆಲಸ ಕೊಟ್ಟು ಕೂಡಿಸ್ಬೇಕಂತೆ. ಅವನಿಗೆ ಜವಾಬ್ದಾರಿ ಬಂದ್ರೆ ಈ ತರ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳಲ್ಲಂತೆ. ಇದ್ಯಾವ ನ್ಯಾಯ? ನಮ್ಮ ಹರ್ಷಿತ್ಗೆ ಯಾವತ್ತಾದ್ರೂ ಈ ರೀತಿ ಸಪೋರ್ಟ್ ಮಾಡಿದಾರ? ಅವನ್ ಜವಾಬ್ದಾರಿಯಿಂದ ನಡ್ಕೊಂಡ್ರು ಬೇಜವಾಬ್ದಾರಿ ಅಂತ ಹೇಳಿ ಅವನಿಗೆ ಪಟ್ಟ ಕಟ್ಟಿಲ್ವಾ? ನಿನ್ ಸೊಸೆ ಹೀಗೆ ಸಾಧು ಆಗಿದ್ರೆ ನಮ್ಗೆ ಯಾವ ಪಟ್ಟನೂ ಸಿಗಲ್ಲ ಭವಾನಿ. ಹೇಳ್ಬಿಡ ಅವಳಿಗೆ. ಮಾವ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಮಾವ? ನಾನೇನು ಮಾತಾಡಲ್ಲ ಮಿತಿಲ್ಲ, ನೀನೇ ಯೋಚನೆ ಮಾಡು. ನೀನು ಹೀಗೆ ನಿನಗೆ ಬಂದಿರೋ ಪಟ್ಟನ ಬಿಟ್ಕೊಡ್ತಾ ಹೋದ್ರೆ ನಾಳೆ ವಿರಾಜಿಗೆ ಪಟ್ಟಾಭಿಷೇಕ ಆಗತ್ತೆ. ಆಮೇಲೆ ನಮ್ಮ ಕೈಗೆ ಚಿಪ್ ಸಿಗತ್ತಷ್ಟೇ. ಮಿಥಿಲ, ಇಲ್ಲಿ ಏನ್ ನಡೀತಾ ಇದೆ? ಎಲ್ಲ ನಿನ್ ಕಂಟ್ರೋಲಲ್ಲೇ ಇದೆ ಅಂತ ಹೇಳ್ತಿದ್ದೆ, ಆದ್ರೆ ಅತ್ತೆ ಕಂಟ್ರೋಲ್ ತಪ್ತಿರೋ ವಿರಾಜ್ನ ತಲೆ ಮೇಲೆ ಕೂರ್ಸ್ಕೊತಾನೆ ಇದ್ದಾರೆ. ಹಾಗೆ ಆಗ್ಬೇಕು ಅತ್ತೆ. ವಿರಾಜ್ಗೆ ಜವಾಬ್ದಾರಿ ಕೊಟ್ರೆ ತಾನೆ ಅವನ್ ಬೇಜವಾಬ್ದಾರಿ ಅಂತ ಸಾಬೀತು ಮಾಡೋಕ್ಕಾಗೋದು. ಏನ್ ನಡೆಯುತ್ತೋ ನಡೀಲಿ, ನಾನು ನೋಡ್ಕೊಳ್ತೀನಿ. ಹಾಗಾದ್ರೆ ವಿರಾಜ್ ವಿಷಯದಲ್ಲಿ ಎಲ್ಲ ನೀನ್ ಅನ್ಕೊಂಡಂಗೆ ಆಗ್ತಾ ಇದ್ಯಾ? ಕೆಲವೊಂದು ನನ್ನ ಲೆಕ್ಕ ತಪ್ಪಿದೆ ಅತ್ತೆ. ಅದು ಆಕಸ್ಮಿಕನ ಅಥವಾ ಉದ್ದೇಶಪೂರ್ವಕನ ಅಂತ ನಾನು ಕಂಡುಹಿಡಿತೀನಿ. ಎಲ್ಲ ಸರಿ ಮಾಡ್ತೇನೆ. ನಾವಿಬ್ರು ಮೀಟ್ ಆಗ್ತಿರೋದು ಆಕಸ್ಮಿಕನಾ ಅಥವಾ ಉದ್ದೇಶ ಇಟ್ಕೊಂಡು ನೀವು ನನ್ನ ಮೀಟ್ ಮಾಡ್ತಾ ಇದ್ದೀರಾ? ಇನ್ನು ಮಿಷನ್ ಲವ್ ಸ್ಟೋರಿ ಶುರು. ಮಿಸ್ ಮೂಗುತಿ, ಐ ಆಮ್ ಕಮಿಂಗ್. ನೀವು ಈ ಕಾರ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಕಾಲ್ ನೋವ್ತಿತ್ತಾ, ಸಪೋರ್ಟ್ಗೆ ಅಂತ ನಿಂತಿದೆ. ನನ್ಗೊಬ್ರು ಉಳುಕ್ ತೆಗಿಯೋರು ಗೊತ್ತಿದ್ದಾರೆ. ಈಗ ಈ ಜುಮ್ಕಿಗೊಂದು ಕಳೆ ಬಂತು. ನಾನ್ ಜುಮ್ಕಿ ಆರಿಸ್ಬೋದಾ? ಸರಿ, ಆರ್ಸಿ. ಆರಿಸ್ಬೋದು ಅಂದ್ರೆ ನಾನ್ ನಿಮ್ ಫ್ರೆಂಡ್ ಅಂತ ಆಯ್ತು. ಹೌದು, ನೀವ್ ನನ್ ಫ್ರೆಂಡೇ. ನಿಮ್ ಡ್ಯೂಟಿ ಮುಗೀತಾ? ಹೌದು, ಯಾಕೆ? ಅರ್ಧ ಗಂಟೆ ಕಾಲೇಜ್ ಹತ್ರ ಬನ್ನಿ, ನಾನು ಅಲ್ಲೇ ಸಿಗ್ತೀನಿ. ಡೆಲಿವರಿ ಮಾಡಕ್ ಒಬ್ಬ ಬೇಕಲ್ವನೋ? ನಾನಿದ್ದೀನಲ್ಲ, ಅವ್ರ ಅಳಿಯ, ನಾನು ಹೋಗ್ತೀನಿ. ಈಗ ನಾನು ಏನ್ ಮಾಡಿದ್ರೆ ನಾನು ಸಾರಿನ ಅಕ್ಸೆಪ್ಟ್ ಮಾಡ್ತೀರಾ? ಪಾನಿಪುರಿ ಕೊಡಿಸಿ, ಆಗ ಯೋಚನೆ ಮಾಡೋಣ. ವಿಕ್ಕಿ, ನಿಮ್ಗೆ ಕೇಳ್ತಾ ಇರೋದು, ಏನಾದ್ರೂ ಮಾತಾಡಿ. ನಾನು ಸತ್ಯ ಹೇಳಿದ್ರೆ ನೀವು ನನ್ನ ಮೇಲೆ ಸಿಟ್ ಮಾಡ್ಕೊಳ್ತೀರಾ? ಅಂದ್ರೆ ಆಕಸ್ಮಿಕವಾಗಿ ಸಿಕ್ಕಿದ್ರು ಮತ್ತೆ ಮತ್ತೆ ಭೇಟಿ ಆಗೋಕ್ಕೆ ನೆಪ ಹುಡುಕ್ತೀನಿ ಅಂದ್ರೆ ತಪ್ಪಾಗತ್ತಾ? ಏನಂದ್ರಿ? ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮಾತಾಡೋಕ್ಕೆ ಕಾರಣ ಹುಡುಕ್ತೀನಿ ಅಂದರೆ ತಪ್ಪಾಗತ್ತಾ?